ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅದೇ ಕಾಮೆಂಟ್ ಹಾಕಿದ್ದೆ ಸತ್ಯನಾರಾಯಣ ಅಂತ. ಡಾಕ್ಟರ್ ರಾಕೇಶ್ ಸಾರು ಬೆಂಗಳೂರು ಹೀಲ್ ಪೇನ್ ಕಿಲ್ಲರ್ಸ್ ಅವ್ರದ್ದು. ನಾನು ಯಾರಿಗೋಸ್ಕರನೂ ಆಗ್ತಾ ಇಲ್ಲ, ನನಗಾದ ಅನುಭವ, ನನಗೆ ವಾಸಿ ಆಗಿದ್ದ ರೀತಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ರಾಕೇಶ್ ಸರ್ ಬಗ್ಗೆ ಆಗಲಿ, ರಕ್ಷಣಾ ವೇದಿಕೆಯರ ಬಗ್ಗೆ ಆಗಲಿ, ಯಾರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಸುಮಾರು ನಾನು ಮತ್ತು ನಮ್ಮ ಮಿಸಸ್ ಅಂದರೆ ನಮ್ಮ ಹೆಂಡತಿಗೆ 12 ವರ್ಷದಿಂದ ನಮಗೆ ಮೊಣಕಾಲು ನೋವಿತ್ತು. ಹೋಟೆಲ್ ಇತ್ತು ನಮ್ಮದು. ಹೋಟ್ಲಲ್ಲಿ ನಿಂತು ವೇಟಿಗೆ ಮೊಣಕಾಲು ನೋವು ಬಂದುಬಿಟ್ಟು ಮೊಣಕಾಲು ನಮಗೂ ಬೆಂಡು ಕೂಡ ಆಗಿತ್ತು. ಈ ನಮ್ಮ ಅಡಿಗೆ ಬರ್ತಾ ಇದ್ದಾಳೆ ನೋಡಿ, ಅಲ್ಲಿಂದ ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಎಷ್ಟು ಈಜಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಮೆಟ್ಲು ಹತ್ತಾರೆ ನೋಡಿ ನೋಡಿ ಎಷ್ಟು ಈಜಿಯಾಗಿ ಮೆಟ್ಲು ಹತ್ತಾ ಇದ್ದಾರೆ. ಇದು ನಮ್ಮ ಮನೆ. ನಮ್ಮದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಹುಲಿಗಿ ಅನ್ನೋ ಗ್ರಾಮ. ನಮಗೂ ರಾಕೇಶ್ ಸಾರಿಗೂ ಯಾವುದೇ ಬಾಂಧವ್ಯ ಇಲ್ಲ, ಬಂಧುತ್ವನೂ ಇಲ್ಲ. ನಾವೊಂದು ಪೇಷೆಂಟ್. ಓಡಾಡಿ ಹೊರಗಡೆ ಎಲ್ಲ ಓಡಾಡಿ ನಮಗೆ ಎಷ್ಟು ಆಸ್ಪತ್ರೆಗಳು ಮೆಟ್ಲತ್ತಿದ್ದೀವಿ, ಎಷ್ಟು ಕಡೆ ತೋರಿಸಿದ್ದೀವಿ. ಆಯುರ್ವೇದಿಕ್ಕು ಮೊಣಕಾಲ್ಗೆ ಹಚ್ಚೆ ಬೊಟ್ಟು ಅಂತಾರೆ, ಟ್ಯಾಟೂ ಕೂಡ ಹಾಕ್ಸ್ಬಿಟ್ಟಿದ್ದೀವಿ ಮೊಣಕಾಲು ನೋವು ತಡಿಲಾರ್ದೆ. ಕೊನೆಗೆ ಲಾಸ್ಟಿಗೆ ವಿಡಿಯೋದಲ್ಲಿ ಡಾಕ್ಟರ್ ಹೀಲ್ ಪೇನ್ ಕಿಲ್ಲರ್ ಅಂತಂದು ಹೇಳಿ ಬಂದಿತ್ತು ರಾಕೇಶ್ ಸರ್ದು ವಿಡಿಯೋ. ಆ ಒಂದು ವಿಡಿಯೋ ನೋಡ್ಕೊಂಡು ನಾವು ಬೆಂಗಳೂರಿಗೆ ಹೋದ್ವಿ. ಅವ್ರು ದುಡ್ಡು ಹೇಳಲ್ಲ ಪಾಪ, ಇಷ್ಟೇ ಆಗುತ್ತಂತ ಹೇಳಲ್ಲ. ನಾವು ಫಸ್ಟ್ ಟೈಮೇ ಒಂದು 50,000 ತಗೊಂಡು ಹೋಗಿದ್ವಿ. 50,000 ಖಾಲಿ ಆಯ್ತು ಫಸ್ಟ್ ಟೈಮು. ಇಬ್ಬರು ತೋರಿಸ್ಕೊಂಡ್ವಿ. ಫಸ್ಟ್ ಟೈಮ್ ಚೆನ್ನಾಗಿ ಅನಿಸ್ತು. ಮತ್ತು ಎಂಡ್ ಮೂಮೆಂಟಲ್ಲಿ, ಮಂತ್ ಎಂಡಲ್ಲಿ ಸ್ವಲ್ಪ ಪೇನ್ ಜಾಸ್ತಿ ಆಯಿತು. ಮತ್ತೆ ಹೋಗಿದ್ವಿ. ಅಂದರೆ ಅವ್ರು ಏನು ತಿನ್ನಂತಾರೆ ಅದು ಮಾತ್ರ ತಿನ್ಬೇಕು, ಏನು ತಿನ್ಬೇಡ ಅಂತಾರೆ ಅದು ಬಿಟ್ಬಿಡೋ. ಆ ಥರ ಆದರೆ ವಾಸಿ ಆಗುತ್ತೆ. 12 ವರ್ಷದ ಪೇನು 1 ತಿಂಗಳಲ್ಲಿ ಹೋಗ್ಬಿಡ್ಲಿ, 2 ತಿಂಗಳಲ್ಲಿ ಹೋಗ್ಬಿಡ್ಲಿ, ಒಂದೇ ವಿಸಿಟಿಗೆ ಹೋಗ್ಬಿಡ್ಲಿ, ನಾನು 40,000ಕ್ಕೆ ಹೋಗ್ಬಿಡ್ಲಿ, 20,000ಕ್ಕೆ ಹೋಗ್ಬಿಡ್ಲಿ ಅಂದ್ರೆ ಹೋಗಲ್ಲ ಅದು. ಆ ಬಾಡಿ ಯಾವ್ಯಾವ ಥರ. ನಮ್ಮ ಮಿಸಸ್ಸಿಗೆ ಜಲ್ದಿ ಕಡಿಮೆ ಆಯ್ತು, ಬೇಗ ಕಡಿಮೆ ಆಯಿತು. ನನಗೆ ಕಡಿಮೆ ಆಗಿದ್ದಿಲ್ಲ. 4 ವಿಸಿಟ್ವರೆಗೂ ಕಮ್ಮಿ ಆಗಿಲ್ಲ. ರೀಸೆಂಟಾಗಿ 1ನೇ ತಾರೀಕು ನಾನು ವಿಸಿಟ್ ಹೋಗಿ ಬಂದಿದ್ದೀನಿ, ಈ ಆಗಸ್ಟ್ 1ಕ್ಕೆ. ಮತ್ತು ನನಗೆ 12ಕ್ಕೆ ಕೊಟ್ಟಿದ್ದಾರೆ. 12ಕ್ಕೆ ನಾನು ಮತ್ತೆ ಹೋಗ್ತಾ ಇದ್ದೀನಿ ವಿಸಿಟಿಗೆ. ಆಗಿದೆ 2 ಲಕ್ಷ ಆಗಿದೆ. 220ವರೆಗೂ ನನಗೆ ಖರ್ಚಾಗಿದೆ. ದುಡ್ಡು ಖರ್ಚಾಗುತ್ತೆ ರೀ. ಹೊರಗಡೆ ತಿಂತಾ ಇರೋದು ಗೊತ್ತಾಗ್ತಾ ಇಲ್ಲಲ್ಲ. ಹೋದ ಕಡೆ ಎಲ್ಲ ಒಂದು 10,000 ತಿಂತಾ ಇದ್ದಾರೆ. ಎಲ್ಲಿ ಗುಣನೇ ಇಲ್ಲಲ್ಲ. ಆಪ್ರೇಷನ್ ಮಾಡ್ಬೇಕಂದ್ರೆ ನಮ್ಮಿಬ್ಬರಿಗೂ ಆಪ್ರೇಷನ್ ಮಾಡಬೇಕು ಅಂದರು. ಅಂಥದ್ದು ನನ್ನ ಬಾಡಿ ವೇಟ್ 91 ಇತ್ತು ಬೆಂಗಳೂರು ಎಂಟ್ರಿ ಸ್ಟಾರ್ಟಿಂಗ್. ಇವಾಗ 75 ಬಂದಿದೆ. ನೋವು ಕಡಿಮೆ ಆಗಿದೆ. ನಾನು ನಡೀತಾ ಇದ್ದೀನಿ ನೋಡಿ, ದಯವಿಟ್ಟು ನಾನು ನೋಡಿ. ನೋಡಿ ಎಷ್ಟು ನನ್ನ ಹತ್ರ ಕಷ್ಟ ಅನುಭವಿಸಿದ್ದೀನಿ ನನಗೆ ಗೊತ್ತು. ಅವ್ರು ಬಂದ 5 ಈಗ ನನಗೆ ಮಾತ್ರೆನೂ ಕಡಿಮೆ ಆಗಿದೆ, ಕಡಿಮೆ ಕೊಟ್ಟಿದ್ದಾರೆ ಹೋದ ಸಾರಿ. ಇಂಜೆಕ್ಷನ್ನು ಕಡಿಮೆ ಮಾಡಿದ್ದಾರೆ. ಅಲ್ಲಿಂದ ಬಿಲ್ಲೂ ಕಡಿಮೆ ಆಗಿದೆ. ನಂದು 30-40 ಸಾವಿರ ಆಗ್ತಿತ್ತು ಒಂದು ಸಾರಿಗೂ ನನಗೆ. ಅಂಥದ್ದು 20,000 ಆಗಿದೆ. ಆ ಫುಡ್ ಇಂಟಾಗೇಷನ್ ಟೆಸ್ಟ್ ಮಾಡಿಸಿಂದೆ ನನಗೆ ಟಾಪ್ 1 ರಿಸಲ್ಟ್ ಬಂದಿದೆ. ಯಾರು ರಾಕೇಶ್ ಸರ್ಗೆ ತಪ್ಪಾಗಿ ತಿಳ್ಕೊಬೇಡ್ರಿ. ರಾಕೇಶ್ ಸರ್ ಒಂದೇ ಸಾರಿ ನನಗೆ ಮೀಟ್ ಆಗಿರೋದು, 2ನೇ ಸಾರಿ ಮಾತ್ರ ನನಗೆ ಮೀಟ್ ಆಗಿರೋದು. ಪ್ರತಿ ಸಾರಿನೂ ನನಗೆ ಯೂಸುಫ್ ಸಾರೇ ನನಗೆ ಟೆಸ್ಟು ರಿಪೋರ್ಟ್ಸ್ ಎಲ್ಲ ನೋಡ್ತಾ ಇರೋದು. ಅವರು ಚೆನ್ನಾಗಿ ನೋಡ್ತಾರೆ. ಯೂಸುಫ್ ಸಾರ್ ಕೂಡ ಒಳ್ಳೆ ಡಾಕ್ಟ್ರು. ನನ್ನ ಅನಿಸಿಕೆ, ನನ್ನ ನೆಮ್ಮದಿ. ಅವ್ರಿಗೆ ನನಗೇನಾಗಿದೆ ಅದನ್ನ ಹೇಳಿದ್ದೀನಿ. ಅದನ್ನು ಬಿಟ್ಟು ತಪ್ಪಾಗಿ ನಾನು ಹೇಳ್ತಾ ಇಲ್ಲ, ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ಯಾರೂ ನನಗೆ ದುಡ್ಡೂ ಕೊಟ್ಟಿಲ್ಲ. ನಾವೇನು ದೊಡ್ಡ ಶ್ರೀಮಂತರಲ್ಲ, ಮಿಡಿಲ್ ಕ್ಲಾಸ್ ನಾವು ಕೂಡ. ಹೌದ್ರಿ, ನೋವು ಕಡಿಮೆ ಆಗ್ಬೇಕಂದ್ರೆ, ಪೇನ್ ಕಡಿಮೆ ಆಗ್ಬೇಕಂದ್ರೆ ಖರ್ಚು ಮಾಡ್ಬೇಕು. ದುಡ್ಡು ಖರ್ಚಾಗಿಲ್ಲ ಅಂದ್ರೆ ನೋವು ಕಡಿಮೆ ಆಗಲ್ಲ. ಕೊಬ್ಬರಿ ಎಣ್ಣೆ ಕುಡಿತಾ ಇದ್ದೀನಿ.
ಕುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ಅವ್ರ ಡಾಕ್ಟರ್ ಮಾರ್ಗದರ್ಶನದಿಂದಾನೇ ನನ್ನ ಹೆಲ್ತು ಪರ್ಫೆಕ್ಟ್ ಆಗಿದೆ ಈಗ. ಯಾರ ಬಗ್ಗೆ ಹೇಳೋಂಥದ್ದೇನು ಇಲ್ಲ ನನಗೆ. ಇದು ನನ್ನ ಮನೆ. ನಾನು ಅಲ್ಲೇ ಇದ್ದಿದ್ರೆ, ನಾನು ಎಲ್ಲಾದರೂ ಲೋಕಲ್ ಆಗಿದ್ರೆ, ಬೆಂಗಳೂರು ಹತ್ರ ನಿಯರ್ ಎಲ್ಲಾರು ಆಗಿದ್ರೆ ನಾನು ಅಲ್ಲೇ ಬಂದು ಹೇಳ್ತಾ ಇದ್ದೆ ನನಗೆ ಆಗಿದ್ದಕ್ಕೆ ಅನುಭವನ. ನಮ್ಮ ಮಿಸಸ್ ಕೂಡ ಹೇಳ್ತಾರೆ, ಲೈವಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಹೇಗಿದೆ, ಚೆನ್ನಾಗಿದೆಯಾ, ಹೆಂಗಿದೆ ಅಂತ. ಯಪ್ಪ ನಿನ್ಗೇನಾಗಿದೆ, ಚೆನ್ನಾಗೈತಾ ಇಲ್ಲ ಹೇಳು. ಆರಾಮಾಗೈತ್ರಿ ನಮಗೆ. ಎಷ್ಟು ಸಾರಿ ಹೋಗಿ ಬಂದಿರಿ ನೀವು? ನಾವು 2 ಸಲ. 2 ಸಾರಿಗೆ ಇವ್ರಿಗೆ ವಾಸಿ ಆಗಿದೆ. ನನಗೆ ಆಗ್ತಾ ಇಲ್ಲ, ನನಗಿನ್ನೂ ಆಗ್ತಾ ಇಲ್ಲ. ನಾನು 5ನೇ ಸಾರಿ, ಈಗ ಸ್ವಲ್ಪ ಪರವಾಗಿಲ್ಲ. 6ನೇ ಸಾರಿ ಸ್ವಲ್ಪ ಮಾತ್ರೆ ಎಲ್ಲ ಇನ್ಫ್ಲಮೇಷನ್ ಕಡಿಮೆ ಆಗಿದೆ. ನನ್ನ ಒಳಗಡೆ ಇರೋ ಇನ್ಫ್ಲಮೇಷನ್ ಎಲ್ಲ ಚೆನ್ನಾಗಿದೆ ಈಗ. ಸ್ವಲ್ಪ ಓಡಾಡ್ತಾ ಇದ್ದೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಯಾರು ರಾಕೇಶ್ ಸರ್ನ ತಪ್ಪಾಗಿ ತಿಳ್ಕೊಳೋದು ತಪ್ಪು. ನಮಸ್ಕಾರ.